ಹಾಯ್ ಕ್ರೋಶೆ ಲವರ್ಸ್, ನಿಮಗೆಲ್ಲ ಶ್ರೀ ಕ್ರೋಶೆ ಹಬ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀದೇವಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬೋ ಕೀ ಚೈನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದು ಬೇಸಿಕ್ ಸ್ಟಿಚಸ್ನ ಯೂಸ್ ಮಾಡಿಕೊಂಡು ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬೋ ಕೀ ಚೈನ್ ಮಾಡೋದಕ್ಕೆ ನಮಗೆ 2 ಮೆಟೀರಿಯಲ್ಸ್ ಸಾಕು. ಒಂದು ಯಾರ್ನು ಹಾಗೆ ಒಂದು ಹುಕ್ಕು. ಸೊ ನಾನಿಲ್ಲಿ ಯಾರನ್ನ ತೊಗೊಂಡಿದ್ದೀನಿ, ನಿಮಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ಯಾರನ್ನ ತೊಗೋಬೋದು. ಹಾಗೆ ನಾನಿಲ್ಲಿ 2.5 ಸೈಜ್ ಹುಕ್ಕನ್ನ ತೊಗೊಂಡಿದ್ದೀನಿ. ಯಾವ ಯಾರ್ನಿಗೆ ಯಾವ ಹುಕ್ಕು ಎಕ್ಸಾಕ್ಟಾಗಿ ಸೂಟ್ ಆಗುತ್ತೆ ಅನ್ನೋದನ್ನು ತುಂಬ ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರಾದರೂ ವಿಡಿಯೋನ ನೋಡಿಲ್ಲ ಅಂದರೆ ಒಮ್ಮೆ ವಿಡಿಯೋನ ಚೆಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಕೀ ಚೈನ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಸ್ಲಿಪ್ ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಚೈನ್ ಸ್ಟಿಚಸ್ನ ಹಾಕ್ತಿದ್ದೀನಿ. ಓವರಾಲ್ ನನಗೆ 56 ಚೈನ್ ಸ್ಟಿಚಸ್ನ ಹಾಕ್ಕೋಬೇಕಾಗತ್ತೆ. ಸೊ ನಾನು 56 ಚೈನ್ಸ್ನ ಹಾಕ್ಕೊಂಡು ಬರ್ತೀನಿ. ನಾನಿಲ್ಲಿ 56 ಚೈನ್ ಸ್ಟಿಚಸ್ನ ಹಾಕ್ಕೊಂಡಿದ್ದೀನಿ. ಈಗ ನಾನು ನೆಕ್ಸ್ಟ್ ರೌಂಡಲ್ಲಿ ಹಾಫ್ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಸ್ಟಾರ್ಟಿಂಗಲ್ಲಿರೋ 2 ಚೈನ್ ಸ್ಟಿಚಸ್ನ ಸ್ಕಿಪ್ ಮಾಡ್ತಾಯಿದ್ದೀನಿ. 2 ಚೈನ್ ಸ್ಟಿಚಸ್ನ ಸ್ಕಿಪ್ ಮಾಡಿ 3rd ಚೈನ್ ಸ್ಟಿಚ್ಚಲ್ಲಿ ನಾನೀಗ ಹುಕ್ನ ಇನ್ಸಲ್ಟ್ ಮಾಡ್ತಾಯಿದ್ದೀನಿ ಹಾಫ್ ಡಬಲ್ ಕ್ರೋಶೆ ಮಾಡೋದಕ್ಕೋಸ್ಕರ. ಸೊ 1 ಹಾಫ್ ಡಬಲ್ ಕ್ರೋಶೆ ಆಯಿತು. ಓವರಾಲ್ ನನಗೆ 6 ಹಾಫ್ ಡಬಲ್ ಕ್ರೋಶೆ ಬೇಕು. ಒಂದಾಗಿದೆ, ಇನ್ನು ರಿಮೈನಿಂಗ್ 5 ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. 2 ಹಾಫ್ ಡಬಲ್ ಕ್ರೋಶೆ ಆಯಿತು. ಹಾಗೆ 3rd ಒನ್, 4th ಒನ್, 5th ಒನ್, ಹಾಗೆ ಇದು 6th ಹಾಫ್ ಡಬಲ್ ಕ್ರೋಶೆ. ಸೊ ಓವರಾಲ್ 6 ಹಾಫ್ ಡಬಲ್ ಕ್ರೋಶೆನ ನಾನು ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾನು 6 ಸ್ಲಿಪ್ ನಾಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ 1, 2, 3, 4, 5, 6 ಸ್ಲಿಪ್ ನೋಟ್ಸ್ ಆದಮೇಲೆ ನಾನು ನೆಕ್ಸ್ಟು 12 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಸೊ ನೆಕ್ಸ್ಟ್ ಈಗ ನಾನು 12 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. ಸೊ ಫಸ್ಟ್ ಹಾಫ್ ಡಬಲ್ ಕ್ರೋಶೆ, ಸೆಕೆಂಡ್ ಒನ್, 3rd one, 4th one, 5th one, 6, 7, 8, 9, 10, 11, 12. ಸೊ 12 ಹಾಫ್ ಡಬಲ್ ಕ್ರೋಶೆಸ್ನ ನಾನು ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಮತ್ತೆ ನಾನು 6 ಸ್ಲಿಪ್ ನಾಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 1, 2, 3, 4, 5 and then 6 ಸ್ಲಿಪ್ ನಾಟ್ಸ್ ಆದಮೇಲೆ ಪುನಃ ನಾನು 12 ಹಾಫ್ ಡಬಲ್ ಕ್ರೋಶೆಸ್ನ ಹಾಕ್ಕೊಳ್ತಾ ಇದ್ದೀನಿ. 1, 2, 3. ವಿಡಿಯೋ ಯಾರಿಗಾದರೂ ಲೆಂದಿ ಅನ್ನಿಸ್ತಾ ಇದ್ದರೆ ನೀವು ಸ್ಪೀಡನ್ನ ಜಾಸ್ತಿ ಮಾಡಿಕೊಂಡು ನೋಡ್ಬೋದು, ಇಲ್ಲ ಸ್ವಲ್ಪ ಫಾರ್ವರ್ಡ್ ಮಾಡಿನೂ ನೋಡ್ಬೋದು. ಸೊ ಇದು ಟೋಟಲಿ ಬಿಗಿನರ್ಸ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಪ್ರಾಜೆಕ್ಟ್ಸ್ನ ಮಾಡ್ತಾ ಇರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಡೀಟೇಲಾಗಿ ಸ್ಲೋ ಆಗಿ ಹೇಳ್ಕೊಡೋಣ ಅನ್ನೋ ಉದ್ದೇಶ ನಂದು.
ಸೊ ಓವರಾಲ್ ಇವಾಗ ನಾನು 12 ಹಾಫ್ ಡಬಲ್ ಕ್ರೋಶೆಸ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ 12 ಹಾಫ್ ಡಬಲ್ ಕ್ರೋಶೆಸ್ ಆಗಿದೆ. ಇದಾದಮೇಲೆ ಮತ್ತೆ ನಾನು 6 ಸ್ಲಿಪ್ ನಾಟ್ಸ್ನ ಹಾಕ್ಕೊಳ್ತಿದ್ದೀನಿ. 1 2 3 4 4 5 and 6 ಆಗಿದೆ. ಸೊ ಅದಾದಮೇಲೆ ಮತ್ತೆ 6 ಹಾಫ್ ಡಬಲ್ ಕ್ರೋಶೆಸ್ನ ಮಾಡ್ಕೊಳ್ತಾ ಇದ್ದೀನಿ. 1 2 3 4 5 and then last 6 ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಯಾವ ಥರ ಕಾಣಿಸ್ತಾ ಇದೆ ನೋಡಿ, ಅದ್ರ ಶೇಪ್ ಈ ಥರ ಬರುತ್ತೆ. ಇದಾದಮೇಲೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ವರ್ಕ್ನ. ಸೊ ಅದಕ್ಕೂ ಮುಂಚೆ ಪರ್ಫೆಕ್ಟಾಗಿ ಒಂದು ಎಂಡ್ ಬರಲಿ ಅನ್ನೋದಕ್ಕೋಸ್ಕರ ಈಗ ನಾನು 2 ಚೈನ್ ಸ್ಟಿಚಸ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ವರ್ಕ್ನ ಟರ್ನ್ ಮಾಡಿಕೊಂಡು ಈ ಜಸ್ಟ್ ಈಗ ಬ್ಯಾಕ್ ಲೂಪ್ಸ್ ಅಂತ ಏನು ಉಳ್ಕೊಂಡಿದೆ ಅಲ್ವಾ, ಅದರಲ್ಲಿ ಮಾತ್ರ ನಾವೀಗ ವರ್ಕ್ ಮಾಡಬೇಕಾಗತ್ತೆ. ಸೊ ಅಗೈನ್ ನಾನಿಲ್ಲಿ 6 ಹಾಫ್ ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ದ ಸೇಮ್ ಪ್ಯಾಟರ್ನ್, ಪ್ರೀವಿಯಸ್ ಏನು ಪ್ಯಾಟರ್ನ ಫಾಲೋ ಮಾಡಿದ್ವೋ ಅದೇ ಪ್ಯಾಟರ್ನ್ ಕೂಡ ಇಲ್ಲಿ ಕೂಡ ನಾವು ಫಾಲೋ ಮಾಡ್ತೀವಿ. 6 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ನಾನು ಪ್ರೀವಿಯಸ್ ಯಾರನ್ನ ಹೋಲ್ಡ್ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ಅದು ಮಿಡ್ಲಲ್ಲಿ ಕಟ್ ಆಗೋದು ಬೇಡ ಅನ್ನೋದಕ್ಕೋಸ್ಕರ. ಸೊ ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ನಾನಿಲ್ಲಿ 6 ಸ್ಲಿಪ್ ನಾಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ಇಲ್ಲಿ 12 ಹಾಫ್ ಡಬಲ್ ಕ್ರೋಶೆಸ್ನ ಹಾಕ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಮತ್ತೆ ನಾನಿಲ್ಲಿ 6 ಸ್ಲಿಪ್ ನಾಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ 12 ಹಾಫ್ ಡಬಲ್ ಕ್ರೋಶೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇನ್ನು 6 ಸ್ಲಿಪ್ ನಾಟ್ಸ್ನ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಮತ್ತೆ 12 ಹಾಫ್ ಡಬಲ್ ಕ್ರೋಶೆಸ್ನ ಹಾಕ್ಕೋಬೇಕಾಗತ್ತೆ.
ನಂತರ ಮತ್ತೆ ನಾನು 6 ಸ್ಲಿಪ್ ನಾಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ 6 ಹಾಫ್ ಡಬಲ್ ಕ್ರೋಶೇಸ್ನ ಹಾಕ್ಕೊಳ್ತಾ ಇದ್ದೀನಿ. and last one. ಸೊ ಇಲ್ಲಿಗೆ ಪ್ಯಾಟರ್ನು ಕಂಪ್ಲೀಟ್ ಆಯಿತು. ಆಲ್ಮೋಸ್ಟ್ ಇದು ರೆಡಿಯಾಗಿದೆ. ಈ ಥರ ಕಾಣಿಸುತ್ತೆ. ಈಗ ನಾನು ಒಂದು ಚೈನ್ ಸ್ಟಿಚ್ನ ಹಾಕ್ಕೊಂಡು ವರ್ಕ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾರ್ನ ಕಟ್ ಮಾಡಿದ್ದೀನಿ, ಹಾಗೆ ಲಾಕ್ ಕೂಡ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಯಾರ್ನನ್ನು ಹೈಡ್ ಮಾಡ್ತಾಯಿದ್ದೀನಿ. ವೆರಿ ಇಮಿಡಿಯೇಟ್ ಕಟ್ ಮಾಡಿದ್ರೆ ಸ್ಟಿಚಸ್ಸು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯಾರನ್ನ ಒಂದು ಸ್ವಲ್ಪ ಮುಂದಕ್ಕಂತ ಹೇಳ್ಕೊಂಡು ಬಂದು ಹೈಡ್ ಮಾಡಿದ್ದೀನಿ. ಈಗ ನೆಕ್ಸ್ಟು ಇದಕ್ಕೆ ಒಂದು ಬೋ ಶೇಪ್ನ ಕೊಡೋಣ. ಈ ಪಾರ್ಟು ಇನ್ನರ್ ಸೈಡು, ಇದು ಔಟರ್ ಸೈಡ್ ಆಗುತ್ತೆ. ಇದನ್ನು ಇವಾಗ ಯಾವ ರೀತಿ ಫೋಲ್ಡ್ ಮಾಡೋದು ನೋಡ್ಕೊಳ್ಳೋಣ. ಸೊ ಸ್ಲಿಪ್ ನಾಟ್ ಏನು ಹಾಕಿರೋ ಪಾರ್ಟ್ಸು 3 ಪಾರ್ಟಾಗಿ ಕಾಣಿಸ್ತಾ ಇದೆ ಅಲ್ವಾ, ಅದೆರಡರ ಮಧ್ಯೆ ಅವೆರಡನ್ನು ಈ ಥರ ಜೋಡಿಸ್ಕೊಳೋದು. ಇಷ್ಟೇ ಆಗೋಯ್ತು ಬೋ. ದಪ್ಪ ಯಾರನ್ನ ತೊಗೊಂಡ್ರೆ ಇದು ಸೈಜ್ ಸ್ವಲ್ಪ ದಪ್ಪ ಆಗುತ್ತೆ. ನಾನಿಲ್ಲಿ ಮೀಡಿಯಮ್ ಥಿಕ್ನೆಸ್ ಇರೋ ಯಾರನ್ನ ತೊಗೊಂಡಿದ್ದೀನಿ, ಚಿಕ್ಕದಾಗಿರಲಿ ಅನ್ನೋದಕ್ಕೋಸ್ಕರ. ಈ ಥರ ಇದನ್ನು ಫೋಲ್ಡ್ ಮಾಡಿಕೊಂಡು ಒಂದು 10 to 15 ಟೈಮ್ಸ್ ಯಾರನ್ನ ಸುತ್ಕೋಬೇಕಾಗತ್ತೆ ಇಲ್ಲಿ ಸೆಂಟರ್ಗೆ. ಈ ಥರ ಲುಕ್ಕು ಚೆನ್ನಾಗಿರುತ್ತೆ, ಸ್ಟಿಫ್ ಆಗಿರುತ್ತೆ, ಶೇಪ್ ಬರಬೇಕಲ್ವ, ಅದಕ್ಕೋಸ್ಕರ. ಎಕ್ಸಾಕ್ಟಾಗಿ 10 to 15 ಟೈಮ್ಸೇ ಹಾಕಬೇಕಂತೇನಿಲ್ಲ. ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಡಿಪೆಂಡ್ಸ್ ಅಪಾನ್ ದ ಶೇಪ್, ಲುಕ್. ಇನ್ನೊಂದು 2 ಸುತ್ತು 3 ಸುತ್ತು ನೀವು ಜಾಸ್ತಿ ಹಾಕ್ಕೋಬಹುದು. ಈ ಥರ ಕಾಣಿಸುತ್ತೆ ಆಲ್ಮೋಸ್ಟ್. ಇಲ್ಲಿಗೆ ಬೋ ಶೇಪು ಕ್ರೋಶೆ ರೆಡಿ ಆಗಿದೆ. ಈಗ ಇದಕ್ಕೆ ಒಂದು ಕೀ ಚೈನ್ ಬೇಸ್ನ ತೊಗೊಂಡು ಇದನ್ನು ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋಣ. ಈ ಥರ ಇದನ್ನು ಈ ಥರ ಟೈಟಾಗಿ ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ಕೀ ಚೈನ್ ರೆಡಿ. ಹೇಗೆ ಬಂದಿದೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.